ತಮಗೆಲ್ಲರಿಗೂ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂ ಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿ ಶಾಂತಿಯಿಂದ ಕೂತ್ಕೊಳ್ಳಿ. ಕೈಕಾಲುಗಳನ್ನು ಸಡಿಲು ಬಿಟ್ಟು, ಶರೀರವನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಾನು ಪರಮಾತ್ಮ ಸ್ವರೂಪಿ, ನಿರಾಕಾರ ಪರಮಾತ್ಮ, ಸಿದ್ಧ ಪರಮೇಷ್ಠಿಯಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭೂತಿ, ನಾನು ಎಂಬ ಸಂವೇದನೆ, ನಾನು ಎಂಬ ಅರಿವು, ಫೀಲಿಂಗ್ ಮೇಲೆ ಮನಸ್ಸಿಡಿ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ ಇದೆ, ಫೀಲಿಂಗ್ ಇದೆ, ಅರಿವು, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಫೀಲಿಂಗು, ನಾನು ಎಂಬ ಅರಿವು ಇದೆ. ಆ ನಾನು ಎಂಬ ಅರಿವು, ಫೀಲಿಂಗೇ ಆತ್ಮ. ಅದೇ ಶುದ್ಧಾತ್ಮ, ಅದೇ ಸಿದ್ಧಾತ್ಮ, ಅದೇ ಪರಮಾತ್ಮ. ಶಾಂತಿ ಶಾಂತಿಯಿಂದ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಕಣ್ಣಲ್ಲಿ, ಮನಸ್ಸಲ್ಲಿ ಜಡ ಶರೀರದ ಯಾವುದೇ ಅಂಗದ ಆಕಾರವನ್ನು, ಬಣ್ಣವನ್ನು ತರಬೇಡಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು, ಅನುಭೂತಿ, ಅದರ ಮೇಲೆ ಮನಸ್ಸಿಡಬೇಕು. ನಾನು ಎಂಬ ಸಂವೇದನೆ, ಅರಿವು, ಫೀಲಿಂಗ್ ಮೇಲೆ ನಾವು ನೀವು ಮನಸ್ಸಿಟ್ಟ ತಕ್ಷಣವೇ ಎಷ್ಟು ಆನಂದ, ಶಾಂತಿ, ಸುಖಾನುಭೂತಿ ಆಗತ್ತೆ ನೋಡಿ. ಯಾಕಂದರೆ ಸುಖ ಆತ್ಮನ ಗುಣ, ಜೀವದ ಸ್ವಭಾವ. ನಮ್ಮ ಸುಖ ನಮ್ಮಲ್ಲಿದೆ. ನಮ್ಮ ಸುಖ ಬಾಹ್ಯ ಜಗತ್ತಿನಲ್ಲಿಲ್ಲ.
ಹೆಂಡರು, ಮಕ್ಕಳು, ಗಂಡ, ಹಣ, ಸಂಪತ್ತಿ, ಅಧಿಕಾರ, ಕೀರ್ತಿ ಯಾವುದರಲ್ಲಿ ನಮ್ಮ ಸುಖ ಇಲ್ಲ. ನಮ್ಮ ಸುಖ ನಮ್ಮೊಳಗೆ ಪಾದದಿಂದ ನೆತ್ತಿವರೆಗೆ ಇದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಸಂವೇದನ ಮಾತ್ರ. ನಾನು ಎಂಬ ಅನುಭವ ಮಾತ್ರ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸಿನ ಮೂಲಕ ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿ, MRI ಮಾಡಿ. ನಿಮ್ಮ ಮನಸ್ಸಿನ ಮೂಲಕ ಸಂಪೂರ್ಣ ಶರೀರವನ್ನು ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವವನ್ನು ಸ್ಕ್ಯಾನಿಂಗ್ ಮಾಡಿ. ಸ್ಕ್ಯಾನಿಂಗ್ ಮಾಡುವಾಗ ಯಾವ ರೀತಿ ಬೆಳಕು ಬರುತ್ತೆ ನೋಡಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಬೆಳಕು ಹೋಗುತ್ತೆ. ಹಾಗೆ ನಾವು ನಮ್ಮ ಮನಸ್ಸನ್ನು ನೆತ್ತಿಯಿಂದ ಸ್ಕ್ಯಾನಿಂಗ್ ಮಾಡ್ತಾ ಬನ್ನಿ. ನೆತ್ತಿ, ಮುಖ, ಕಂಠಕಮಲ, ಹೃದಯ ಕಮಲ, ನಾಭಿ ಕಮಲ, ತೊಡೆಗಳು, ಹಿಂದೆ ತಲೆಯ ಹಿಂದೆ ಸ್ಕ್ಯಾನಿಂಗ್ ಮಾಡ್ತಾ ಬನ್ನಿ. ಮನಸ್ಸಿನ ಮೂಲಕ ಸಂವೇದನೆ ಮಾಡ್ತಾ ಬನ್ನಿ. ಸ್ಕ್ಯಾನಿಂಗ್ ಅಂದರೆ ಸಂವೇದನೆ ಮಾಡ್ತಾ ಹೋಗಿ. ಬೆನ್ನಿನ ಉದ್ದ, ಅಗಲ, ದಪ್ಪ, ಪೃಷ್ಠಭಾಗ, ತೊಡೆಗಳು, ಮಂಡಿಗಾಲು ಕೆಳಗಿನ ಭಾಗ, ಪಿಂಡ್ರಿ, ಹಿಂಬಡ ಪಾದ, ಅಂಗಾಲು ಸ್ಕ್ಯಾನಿಂಗ್ ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸನ್ನು ಕಾಲಿನ ತುದಿ ಬೆರಳು ಅಲ್ಲಿಗೆ ನಿಲ್ಲಿಸಿಬಿಡಿ. ಈಗ ಭುಜಗಳಿಂದ ನಿಮ್ಮ ಮನಸ್ಸನ್ನು ಸ್ಕ್ಯಾನ್ ಮಾಡ್ತಾ ಬನ್ನಿ. ಭುಜಗಳಿಂದ ಕೈ ತೋಳುಗಳು ಹಾಗೇ ಸ್ಕ್ಯಾನಿಂಗ್ ಮಾಡ್ತಾ ಬನ್ನಿ, ಸಂವೇದನೆ ಮಾಡ್ತಾ ಬನ್ನಿ. ಅಂಗೈವರೆಗೆ ಬನ್ನಿ. ತುದಿ ಬೆರಳಲ್ಲಿ ನಿಲ್ಲಿಸಿಬಿಡಿ ನಿಮ್ಮ ಸ್ಕ್ಯಾನಿಂಗು. ಈಗ ನೀವು ಕಾಲು ಬೆರಳು ಮತ್ತು ಕೈ ಬೆರಳು ಆ ಎಲ್ಲ ಬೆರಳುಗಳಿಂದ ನಿಮ್ಮ ಮನಸ್ಸನ್ನು ಹೊರಗೆ ತೆಗೆದುಬಿಡಿ ಒಟ್ಟಿಗೆ. ಅಥವಾ ಕಾಲು ಮೊದಲು, ಕೈ ಮೊದಲು, ಆಮೇಲೆ ಬೆರಳುಗಳ ಮೂಲಕ ನಿಮ್ಮ ಮನಸ್ಸನ್ನು ಹೊರಗೆ ತೆಗೆದುಬಿಡಿ. ಈಗ ಮತ್ತೆ ಕಾಲು ಬೆರಳಿನಿಂದ ಮತ್ತೆ ಒಳಗೆ ತಗೊಳ್ಳಿ, ಸ್ಕ್ಯಾನಿಂಗ್ ಮಾಡಿ. ಕಾಲು ಬೆರಳು, ಪಾದ, ಹಿಂಬಡ, ಪಿಂಡಿ, ಮೊಳಕಾಲು, ತೊಡೆಗಳ ಉದ್ದ, ಅಗಲ, ದಪ್ಪ ಅನುಭವ ಮಾಡಿ. ಸಂವೇದನ ಮಾತ್ರ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಕಾರಗಳು ಇಲ್ಲ, ಯಾವ ಷಡ್ ವರ್ಗಗಳಿಲ್ಲ, ಅರಿಷಡ್ ವರ್ಗಗಳಿಲ್ಲ. ಸೊಂಟದ ಉದ್ದ, ಅಗಲ, ದಪ್ಪ, ಸುತ್ತಮುತ್ತ ಅನುಭವ ಮಾಡಿ. ಬೆನ್ನಿನ ಉದ್ದ, ಅಗಲ, ದಪ್ಪ, ಕೆಳಗಿನ ಸೊಂಟದಿಂದ ಮೇಲಕ್ಕೆ ಹೋಗಿ, ಬೆನ್ನಿನ ಮೇಲಕ್ಕೆ ಹೋಗಿ, ಮೇಲೇರ್ತಾ ಭುಜಗಳ ಉದ್ದ, ಅಗಲ, ದಪ್ಪ. ಹಾಗೆ ಕೈ ಬೆರಳಿನಿಂದ ಒಳಗಡೆ ಬನ್ನಿ. ಅಂಗೈ ಸ್ಕ್ಯಾನಿಂಗ್ ಮಾಡ್ತಾ ಮೇಲೆ ಏರ್ತಾ ಹೋಗಿ. ಅಂಗೈ,
ಕೈತೋಳುಗಳು, ಭುಜಗಳು, ಕಂಠಕಮಲದ ಸುತ್ತಮುತ್ತ, ಹಿಂದೆ ಮುಂದೆ ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಹೆಂಡರು ಮಕ್ಕಳು ಹಣ ಸಂಪತ್ತಿ ಅಧಿಕಾರ ಅನುಭವ ಆಗ್ತಾ ಇಲ್ಲ. ನಾನು ಎಂಬ ಅರಿವು ಅಸ್ತಿತ್ವ, ನಾನು ಎಂಬ ಸಂವೇದನೆ ಅರಿವು. ಮುಖಕಮಲದ ಉದ್ದ ಅಗಲ ದಪ್ಪ ಗೋಳಾಕಾರ ಅನುಭವ ಮಾಡಿ. ಸಂವೇದನ ರೂಪ ಗೋಳಾಕಾರ ಉದ್ದಗಲ ದಪ್ಪ. ಶಾಂತಿ ಸುಖ ಅನುಭೂತಿ ಮಾಡಿ. ನೆಮ್ಮದಿ ನೆಮ್ಮದಿ. ನಾನು ನಿರಾಕಾರ ಪರಮಾತ್ಮ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು. ಆ ನಾನು ಎಂಬ ಅರಿವು ಫೀಲಿಂಗಲ್ಲಿ ಆನಂದ ಅನುಭವ ಬಿಟ್ಟರೆ, ಸುಖ ಶಾಂತಿ ನೆಮ್ಮದಿ ಅನುಭವ ಬಿಟ್ಟರೆ ಅಲ್ಲಿ ಶರೀರ ಇಲ್ಲ. ರಕ್ತ ಮೂಳೆ ಮಾಂಸದ ಶರೀರವೂ ಇಲ್ಲ. ಯಾವ ಧರ್ಮ ಮತ ಜಾತಿಗಳು ಇಲ್ಲ. ಶುದ್ಧಾತ್ಮ, ನಮ್ಮ ನಿಮ್ಮ ಆತ್ಮ ಸಂಸಾರದಿಂದ ಭಿನ್ನ, ಜಾತಿ ಮತ ಧರ್ಮಗಳಿಂದ ಭಿನ್ನ. ಸುಖ ಸ್ವರೂಪನಾಗಿದ್ದಾನೆ. ಶಾಂತಿ ನೆಮ್ಮದಿ ಸ್ವರೂಪ, ಅಸ್ತಿತ್ವ ಸಂವೇದನ ಸ್ವರೂಪನಾಗಿದ್ದಾನೆ. ನೆತ್ತಿಯ ಮೇಲ್ಭಾಗ ಅನುಭವ ಮಾಡಿ. ನೆತ್ತಿಯ ಮೇಲೆ ಮನಸ್ಸಿಡಿ. ನೆತ್ತಿ ಮೇಲೆ ಒಂದು ಹಸ್ತವನ್ನಿಡಿ. ಹಸ್ತ ಹೇಗಿರಬೇಕು ತಮಗೆ ಗೊತ್ತಿದೆ. 5 ಬೆರಳುಗಳು ಕೂಡಿರಬೇಕು. ಸ್ವಲ್ಪ ಹಸ್ತ ಹಳ್ಳ ತಗ್ಗು ಆಗಿರಬೇಕು. ಕೈ ಬೆರಳುಗಳು ಸ್ವಲ್ಪ ಬಾಗಿರಬೇಕು. ಒಂದು ಹಸ್ತವನ್ನು ನೆತ್ತಿ ಮೇಲಿಡಿ. ಇನ್ನೊಂದು ಹಸ್ತವನ್ನು ಅಂಗಾಲಿನಲ್ಲಿಡಿ. ಅಂಗಾಲು ಕಾಲಿನ ಕೆಳಭಾಗ. ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ನೋಡಿ, ನಿಮ್ಮ ಅಂಗೈಯೊಳಗೆ ನಿಮ್ಮ ನೆತ್ತಿಯ ಮತ್ತು ಅಂಗಾಲಿನ ಕೆಳಗೆ ನಾನು ಎಂಬ ಸಂವೇದನೆ, ಬಿಸಿ ಬಿಸಿ ಅನುಭವ, ನಾನು ಎಂಬ ಅರಿವು ಅಸ್ತಿತ್ವ ಅನುಭವ ಆಗ್ತಾ ಇದೆ. ಅದರ ಮೇಲೆ ಮನಸ್ಸಿಡಬೇಕು. ಅದೇ ಶುದ್ಧಾತ್ಮ, ಪರಮಾತ್ಮ, ನಿಜಾತ್ಮ. ಅದನ್ನೇ ನಾವು ಸಂಸಾರದಲ್ಲಿ ಜೀವ ವಸ್ತು ಅಂತ ಹೇಳ್ತೀವಿ. ಕೈಗಳನ್ನು ತೆಗಿಬೇಡಿ. 2 ನಿಮಿಷದವರೆಗೆ ಕೈಗಳನ್ನು ತೆಗಿಬಾರ್ದು. ಕೊನೆಯವರೆಗೆ ಕಣ್ತೆಗಿಬೇಡಿ. ಒಂದು ಕೈಯನ್ನು 2 ನಿಮಿಷಗಳಾದ ನಂತರ ಒಂದು ಕೈಯನ್ನು ಎತ್ತಿ, ಆಮೇಲೆ ಇನ್ನೊಂದು ಕೈಯನ್ನೆತ್ತಬೇಕು. ಒಟ್ಟಿಗೆ 2 ಹಸ್ತಗಳನ್ನು ಎತ್ತಬಾರದು. ಶಾಂತಿ ಶಾಂತಿ ಅನುಭವ ಮಾಡಿ. ನಾನು ಎಲ್ಲ ಜಾತಿ ಮತ ಧರ್ಮಗಳಿಂದ ಭಿನ್ನ ಜೀವಾತ್ಮ ಇದ್ದೇನೆ. ಜೀವಾತ್ಮನೇ ಪರಮಾತ್ಮ.
ನನ್ನಲ್ಲಿ ಎಲ್ಲ ಜೀವಗಳಲ್ಲಿ ಪರಮಾತ್ಮನಾಗುವ ಶಕ್ತಿ ಇದೆ. ಆತ್ಮನಿಂದ ಪರಮಾತ್ಮ, ಬಹಿರಾತ್ಮನಿಂದ ಪರಮಾತ್ಮ, ಭಕ್ತನಿಂದ ಭಗವಂತನಾಗಬೇಕಾಗಿದೆ ನೀವು. ಇನ್ನೊಂದು ಕೈಯನ್ನೆತ್ತಿ ನಿಮಗೆ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಮಂಡಿಗಾಲಿ ಮೇಲೆ ಇಡ್ಬೋದು. ನೋಡಿ, ಮಂಡಿಗಾಲಿನ ಉದ್ದ ಅಗಲ ದಪ್ಪ ಗೋಳಾಕಾರ. ನಿಮ್ಮ ಅಂಗೈ ಮತ್ತು ಎರಡು ಮಂಡಿಗಾಲುಗಳ ಅನುಭವ ಮಾಡಿ. ನೀವೆಲ್ಲಿ ಹಸ್ತ ಇಟ್ಟಿದ್ದೀರಿ ಆ ಹಸ್ತ ಮತ್ತು ಆ ಜಡ ಶರೀರದೊಳಗಿರುವ ಅಲ್ಲಿಯ ಆತ್ಮ ಪ್ರದೇಶಗಳ ಅನುಭವ ಮಾಡಿ. ನಾನೆಂಬ ಅರಿವು ಅಸ್ತಿತ್ವದ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಮೊದಲು ಒಂದು ಹಸ್ತವನ್ನೆತ್ತಿ ನಿಮ್ಮ ಹಣೆಯ ಮೇಲಿಡಿ. ಇನ್ನೊಂದು ಹಸ್ತವನ್ನು ಆಮೇಲೆ ಎತ್ತಿ ನಿಮ್ಮ ತಲೆಯ ಹಿಂಬದಿಯಲ್ಲಿಡಿ. ಹಣೆಯ ಹಿಂದೆ ತಲೆ ಹಿಂಬದಿ. ನಿಮ್ಮ ಯಾವ ಕೈ ನೋಯ್ತಾ ಇದ್ದರೆ ಆ ಕೈ ಮಂಡಿಗೈಯನ್ನು ನಿಮ್ಮ ಮಂಡಿಗಾಲ ಮೇಲೆ ಇಡಬಹುದು. ಕೈ ಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾರಾದರೂ ಮಲಗಿಕೊಂಡು ಅಭ್ಯಾಸ ಮಾಡೋರು ಇದ್ದರೆ ಮಲಗಿಕೊಂಡು ಮಾಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಶಾಂತಿ ಶಾಂತಿ ಅನುಭವ ಮಾಡಿ. ಶುದ್ಧಾತ್ಮನು ಸಂಸಾರದಲ್ಲಿದ್ದರೂ ಕೂಡ ನಿರಾಕಾರ ಪರಮಾತ್ಮನಂತೆ ನಿರಾಕಾರನಾಗಿದ್ದಾನೆ. ನಿರಾಕಾರ ಪರಮಾತ್ಮನಂತೆ ಕಷಾಯರಹಿತ, ಮನೋವಿಕಾರರಹಿತ, ಕರ್ಮರಹಿತ, ಪರಮಶುದ್ಧ ಪರಮಾನಂದ ಸ್ವರೂಪನಾಗಿದ್ದಾನೆ. ನೋಡಿ, ನಾನು ಎಂಬ ಅನುಭವ ಎಲ್ಲೆಲ್ಲಿ ಆಗ್ತಾ ಇದೆ ಅಲ್ಲಿ ನಾನು ಎಂಬ ಅನುಭವ, ಸುಖ ಶಾಂತಿ ಬಿಟ್ಟರೆ ಬೇರೆ ಅನುಭವ ಇಲ್ಲ. ಯಾವ ಸಂಬಂಧವೂ ಇಲ್ಲ. ಆಹಾರವಿಲ್ಲ, ಮಲಮೂತ್ರವಿಲ್ಲ. ಎಲ್ಲಿ ಹೋಗುವುದಿಲ್ಲ, ಬರುವುದಿಲ್ಲ, ತಿನ್ನುವುದಿಲ್ಲ, ಕುಡಿಯುವುದಿಲ್ಲ, ಕೊಡುವುದಿಲ್ಲ, ತರುವುದಿಲ್ಲ. ಯಾವ ಸಾಂಸಾರಿಕ ಕಾರ್ಯಕ್ರಿಯೆ ಟೆನ್ಷನ್ಗಳಿಲ್ಲ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಸ್ವರೂಪ ಆತ್ಮ. ಅದು ಸಂಸಾರಕ್ಕೆ ಸಂಬಂಧವೇ ಇಲ್ಲ. ಅದು ಶರೀರದಲ್ಲಿದ್ದರೂ ಶರೀರದಿಂದ ಭಿನ್ನನಾಗಿದ್ದಾನೆ. ಹಾಲು ನೀರಿನಂತೆ, ಎಣ್ಣೆ ನೀರಿನಂತೆ. ಈಗ ಒಂದು ಹಸ್ತವನ್ನೆತ್ತಿ ನಿಮ್ಮ ಕಂಠ ಕಮಲದ ಮೇಲಿಡಿ. ಹೆಬ್ಬೆರಳು ಒಂದು ಕಡೆ ಮತ್ತು 4 ಬೆರಳುಗಳು ಇನ್ನೊಂದು ಕಡೆ ಇರಬೇಕು. ನಿಮ್ಮ ಅಂಗೈ ಮಧ್ಯಭಾಗ ಕಂಠ ಕಮಲದ ಮೇಲಿರಬೇಕು, ನಿಮ್ಮ ಕಂಠದ ಮೇಲೆ. ಇನ್ನೊಂದು ಕೈಯನ್ನೆತ್ತಿ ನಿಮ್ಮ ಕತ್ತಿನ ಮೇಲೆ, ಕತ್ತಿನ ಹಿಂದಿನ ಭಾಗ
ಇರಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ಪ್ರೆಸ್ ಮಾಡಬೇಡಿ. ಹಗುರವಾಗಿ ಹಾಗೆ ಕೈಗಳನ್ನು ನೀಡಿ, ಹಸ್ತಗಳನ್ನು. ಆನಂದ 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 ಅನುಭವ ಮಾಡಿ. ಕಂಠಕಮಲದಲ್ಲಿ ನೋಡಿ, ನಿಮ್ಮ ಅಂಗೈ ಒಳಗೆ ವಿಶೇಷವಾದ ಸಂವೇದನೆ, ಅರಿವು, ನಾನು ಎಂಬ ಅಸ್ತಿತ್ವ ಅನುಭವ ಆಗ್ತಾ ಇದೆ. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ. ಒಂದು ಹಸ್ತವನ್ನು ಮೊದಲು ಎತ್ತಿ ನಿಮ್ಮ ಹೃದಯ ಕಮಲದ ಮೇಲಿಡಿ, ನಿಮ್ಮ ವಕ್ಷಸ್ಥಳದ ಮೇಲೆ. ವಕ್ಷಸ್ಥಳದ ಮಧ್ಯಭಾಗ. ಇನ್ನೊಂದು ಕೈಯನ್ನೆತ್ತಿ ನಾಭಿ ಕಮಲದ ಮೇಲಿಡಿ, ಹೊಟ್ಟೆಯ ಮೇಲೆ. ಎರಡೂ ಕಡೆಗೆ ಅನುಭವ ಮಾಡಿ. ಎರಡೂ ಅಂಗೈಗಳು ಮತ್ತು ಹೊಟ್ಟೆ, ವಕ್ಷಸ್ಥಳ ಎರಡನ್ನೂ ಅನುಭವ ಮಾಡಿ. ಬಿಸಿ ಬಿಸಿ ಅನುಭವ. ನಾನು ಎಂಬ ಸಂವೇದನೆ, ಅಸ್ತಿತ್ವ, ನಾನು ಎಂಬ ಅರಿವು. ನಾನು ಎದೆಯ ಸ್ಥಾನದಲ್ಲೂ ಇದ್ದೇನೆ, ಹೊಟ್ಟೆಯ ಸ್ಥಾನದಲ್ಲೂ ಇದ್ದೇನೆ. ಆತ್ಮ ಸರ್ವತ್ರ ಇದ್ದಾನೆ. ಉಗುರು ಮತ್ತು ಕೂದಲನ್ನು ಬಿಟ್ಟು ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗತ್ತೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ, ಅಲ್ಲಲ್ಲಿ ನಾನು ಎಂಬ ಅನುಭವ ಆಗ್ತದೆ. ಅದು ಹೆಣದಲ್ಲಿ, ಶವದಲ್ಲಿ ಆಗುವುದಿಲ್ಲ. ಈ ನಾನು ಎಂಬರಿವು ಇದು ಸ್ಪರ್ಶನೇಂದ್ರಿಯ ಅಲ್ಲ, ಅಂದರೆ ಚರ್ಮ ಅಲ್ಲ. ಈ ನಾನು ಎಂಬ ಅನುಭವ ಶರೀರದ್ದಲ್ಲ. ಇದು ಚೈತನ್ಯ, ಇದು ಜೀವ, ಇದು ಪರಮಾತ್ಮ. ನಿಮ್ಮ ಎದೆಯ ಮೇಲಿನ ಹಸ್ತವನ್ನು ನಿಮ್ಮ ಹಾರ್ಟ್ ಮೇಲಿಡಿ, ನಿಮ್ಮ ಹಾರ್ಟದ ಬಡಿತದ ಮೇಲಿಡಿ. ನಿಮ್ಮ ಎದೆಯ ಎಡಬದಿಯಲ್ಲಿಡಿ. ಅಲ್ಲಿ ಪ್ರೀತಿಯಿಂದ ಕೈ ಆಡಿಸಿ. ನೀವು ಪ್ರೀತಿಯಿಂದ ಏನು ಕೈ ಆಡಿಸೋದ್ರಿಂದ ನಿಮ್ಗೆ ಅಲ್ಲಿ ಏನು ಸ್ಪರ್ಶ ಆಗ್ತಾ ಇದೆ, ಅದು ಶರೀರದ್ದಲ್ಲ, ಚರ್ಮದ್ದಲ್ಲ. ಅದು ಆತ್ಮ ಪ್ರದೇಶಗಳ ಸಂವೇದನೆ. ಆತ್ಮನಿಗೂ ಕೂಡ ಪ್ರದೇಶಗಳಿವೆ, ಆತ್ಮನಿಗೂ ಕೂಡ ಜಗಹ ಇದೆ. ಹೊಟ್ಟೆ ಮೇಲೆ ಕೈ ಆಡಿಸಿ. ಹೊಟ್ಟೆ ಮೇಲೆ ಕೈ ಆಡಿಸೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ, ಲಿವರ್ಗೆ ಸಂಬಂಧಪಟ್ಟ ಏನು ತೊಂದರೆಗಳಿವೆಯೋ ಅವೆಲ್ಲ ದೂರ ಆಗ್ತವೆ. ಯಾವಾಗಲೂ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಇರಬೇಕು. ನಾಭಿ ಪ್ರದೇಶಗಳಲ್ಲಿ 5 ಬೆರಳುಗಳನ್ನು ಕೂಡಿಸಿ ಸ್ವಲ್ಪ ಅಲ್ಲಿಟ್ಟು ಪ್ರೆಸ್ ಮಾಡಿ. ನಿಮ್ಮ ನಾಭಿ ಪ್ರದೇಶದಲ್ಲಿ 5 ಬೆರಳುಗಳನ್ನು ಕೂಡಿಸಿ ಅಲ್ಲಿ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ. ಹೊಟ್ಟೆಯನ್ನು ಸಡಿಲು ಬಿಡಿ. ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ.
ಸಂವೇದನ ಮಾತ್ರ ಅನುಭವ ಮಾಡಿ. ನಾನು ರಕ್ತ ಮೂಳೆ ಮಾಂಸದ ಶರೀರವಲ್ಲ, ನಾನು ಅದರೊಳಗಿರುವ ಸಂವೇದನ ಮಾತ್ರ. ನಾನು ಬಡಿತ ಮಿಡಿತ ನಾಡಿ, ನಾನೆಂಬ ಅರಿವು, ಇದೆಲ್ಲ ಆತ್ಮನೇ ಇದ್ದಾನೆ. ನಾನೇ ಶುದ್ಧಾತ್ಮ, ಆತ್ಮ, ಪರಮಾತ್ಮ. ನೋಡಿ, ನಾಭಿ ಒಳಗೆ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಆಗ್ತಾಯಿದೆ. ಅದೇ ಶುದ್ಧಾತ್ಮ ಪ್ರದೇಶಗಳ ಅನುಭವ. ನೆತ್ತಿಯಿಂದ ಹಿಡ್ಕೊಂಡು ನಾಭಿವರೆಗೆ ಮತ್ತು ಕೆಳಗಡೆ ಗುದಾದ್ವಾರದವರೆಗೆ, ಈ ನೆತ್ತಿಯಿಂದ ಕೆಳಗೆ ಗುದಾದ್ವಾರದೊಳಗೆ ಏನು ಒಂದು ಮಧ್ಯದ ರೇಖೆ ಇದೆಯೇ, ಮಧ್ಯದ ಸ್ಥಾನ ಇದೆ, ಶರೀರದ ಮಧ್ಯಸ್ಥಾನ. ಅಲ್ಲಿ ಆತ್ಮರ ಪ್ರದೇಶಗಳು ಅತ್ಯಂತ ಘನಘನವಾಗಿ ಕೂಡಿಕೊಂಡಿವೆ. ಅಲ್ಲಿ ವಿಶೇಷವಾದ ಸಂವೇದನೆ ಇದೆ. ಕೈಕಾಲುಗಳಲ್ಲಿ ಮಿಕ್ಕಿದ ಕಡೆಗೆ ಅಲ್ಲಿ ಆತ್ಮ ಪ್ರದೇಶಗಳು ಹರಡಿಕೊಂಡಿದ್ದರಿಂದ ಅಲ್ಲಿ ಸಂವೇದನೆ ಸ್ವಲ್ಪ ಕಡಿಮೆ ಇದೆ. ಕೈಕಾಲುಗಳು ಕಟ್ ಮಾಡಿದರೆ ಆತ್ಮನಿಗೆ ಆತ್ಮಘಾತವಾಗುವುದಿಲ್ಲ, ಅಂದರೆ ಸಾಯುವುದಿಲ್ಲ. ಆದರೆ ಈ ನೆತ್ತಿ, ಎರಡೂ ಹುಬ್ಬುಗಳ ಮಧ್ಯ, ಕಂಠಕಮಲ, ಹೃದಯ ಕಮಲ, ನಾಭಿ ಕಮಲ, ಗುದಾದ್ವಾರ, ಈ ಮಧ್ಯಸ್ಥಾನದಲ್ಲಿ ಪ್ರಹಾರ ಮಾಡಿದರೆ ಅಲ್ಲಿ ಆತ್ಮ ಪ್ರದೇಶಗಳ ಒಂದು ಘನವಾದ ಏನು ಒಂದು ಸಮೂಹ ಇದೆ, ಆ ಸಮೂಹ ಒಡೆದು ಹೋಗೋದ್ರಿಂದ ಅಲ್ಲಿ ಪ್ರಾಣ ಅಪಾಯ ಇರ್ತದೆ. ಆತ್ಮ ಪ್ರದೇಶಗಳು ಚದುರಿ ಹೋಗೋದ್ರಿಂದ ನಾಭಿಯಲ್ಲಿ ಈ ರೀತಿ 5 ಬೆರಳುಗಳನ್ನಿಟ್ಟು ಪ್ರೆಸ್ ಮಾಡೋದ್ರಿಂದ ಮಲಗಿಕೊಂಡು ಇಟ್ಟರೆ ಇನ್ನೂ ಒಳ್ಳೆಯದು. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಲಿವರ್ ಸಮಸ್ಯೆ, ಪಚನಕ್ರಿಯೆ ಸಮಸ್ಯೆ, ಗ್ಯಾಸ್ಟ್ರಿಕ್, ಏನೇ ಸಮಸ್ಯೆಗಳಿದ್ದರೂ ಎಲ್ಲವೂ ದೂರ ಆಗ್ತದೆ. ಯಾಕೆಂದರೆ ಆ ಸಂವೇದನ ಅಂದರೆ ಆ ಆತ್ಮನ ಮೇಲೆ ಮನಸ್ಸಿಟ್ಟಾಗ ನೀವು ಮಾಡಿದ ಪುಣ್ಯ ಪಾಪ ಕರ್ಮಗಳು ನಷ್ಟವಾಗಿ ಹೋಗ್ತವೆ. ಆವಾಗ ಅಲ್ಲಿ ಕರ್ಮಕ್ಷಯವಾದಾಗ ಅಲ್ಲಿ ಆತ್ಮ ಸುಖಿಯಾಗ್ತಾನೆ. ಆ ಪ್ರದೇಶಗಳು ಕರ್ಮರಹಿತವಾಗುವುದರಿಂದ ಪರಮ ಪವಿತ್ರ ಸುಖಿಯಾಗ್ತವೆ. ಆ ಒಂದು ಹೊಟ್ಟೆ ನೋವು ಎಂಬ ಏನು ಒಂದು ರೋಗ, ಏನು ಒಂದು ಕರ್ಮ ಇದೆಯೋ ಆ ಕರ್ಮ ನಷ್ಟವಾಗಿ ಹೋಗ್ತದೆ. ಮನಸ್ಸು ಒಳಗೆ, ಕರ್ಮ ಹೊರಗೆ, ಮನಸ್ಸು ಹೊರಗೆ, ಕರ್ಮ ಒಳಗೆ. ಇದೇ ಜೈನ ಕರ್ಮ ಸಿದ್ಧಾಂತ. ಕರ್ಮ ಅಂದರೆ ನೀವು ಮಾಡಿದ ಪುಣ್ಯ ಪಾಪ ಕರ್ಮಗಳು, ಪುಣ್ಯ ಪಾಪ ವಿಕಾರ ಭಾವನೆಗಳು, ಅವೇ ಕರ್ಮ. ಅವೇ ನಮ್ಮನ್ನು ಕಾಡ್ತವೆ. ಸ್ವಯಂಕೃತ ಅಪರಾಧ. ನೋಡಿ, ನೀವು ಎದೆಯ ಮೇಲೆ ಎಡಭಾಗದಲ್ಲಿ ಒಂದು ಹಸ್ತವನ್ನಿಟ್ಟಿದ್ರೆ ಅಲ್ಲಿ ಪ್ರೀತಿಯಿಂದ ಕೈಯಾಡಿಸಿ, ಈ ಸಂವೇದನೆ ನಂದು, ನನ್ನ ಸಂವೇದನೆ ಎಂದು ನೀವು ಹೃದಯದ ಎಡಭಾಗದಲ್ಲಿ, ಹೃದಯದ ಬಡಿತದ ನೀವು ಮೇಲೆ ಮನಸ್ಸಿಟ್ಟು ಹಸ್ತವನ್ನಿಟ್ಟು ಅಲ್ಲಿ ಹಸ್ತವನ್ನು ಉಜ್ಜಿದರೆ ಪ್ರೀತಿಯಿಂದ ಈ ರೀತಿ ಮಾಡ್ತಾ ಹೋದರೆ ಹಾರ್ಟ್ ಅಟ್ಯಾಕ್ ಬರಲ್ಲ. ಯಾಕೆಂದರೆ ಏನೊಂದು ಹಾರ್ಟ್ ಅಟ್ಯಾಕ್ ಎಂಬ ಏನು ಒಂದು ಕರ್ಮ ಉದಯ, ಪಾಪಕರ್ಮದ ಉದಯ, ಏನು ಒಂದು ರೋಗ ಇದೆ, ಆ ರೋಗ ನಷ್ಟವಾಗಿ ಹೋಗ್ತದೆ. ಯಾಕೆಂದರೆ ಮನಸ್ಸು ಆತ್ಮನಲ್ಲಿ ಬಂದಾಗ ಕರ್ಮ ಹೊರಗೆ ಹೋಗುತ್ತದೆ. ಆವಾಗ ಆತ್ಮ ಪ್ರದೇಶಗಳು ಕರ್ಮರಹಿತವಾಗುವುದರಿಂದ ಅವು ಪರಮ ಪವಿತ್ರ, ಪರಮ ಸುಖಿಯಾಗ್ತವೆ. ಧ್ಯಾನಹೀನಾನ ಪಶ್ಯಂತಿ ನಿಜ ದೇಹೇ ವ್ಯವಸ್ಥಿತಂ. ಆತ್ಮ ಶರೀರದಲ್ಲಿದ್ದಾನೆ, ಆದರೆ ಧ್ಯಾನದ ಮೂಲಕ ಆತ್ಮನನ್ನು ನೋಡಲಾಗ್ತದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ.
ನಿಮ್ಮ ಎರಡೂ ಹಸ್ತಗಳನ್ನು ಸೊಂಟದ ಮೇಲೆ ಹಿಡಿ, ಹಿಂದೆ ಸೊಂಟದ ಬಲಬದಿ ಎಡಬದಿ. ಒಂದು ಹಸ್ತವನ್ನೆತ್ತಿ ಮೊದಲು ಒಂದು ಸೊಂಟದ ಕಡೆ ಇಡಿ, ಎಡಬದಿ ಅಥವಾ ಬಲಬದಿ. ಇನ್ನೊಂದು ಹಸ್ತವನ್ನೆತ್ತು ತೆಗೆದು ಸೊಂಟದ ಮೇಲಿಡಿ. ಐದು ಬೆರಳುಗಳ ಕೂಡಿರಬೇಕು. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಬೇಕಾದರೆ ನೀವು ಅಲ್ಲಿ ಉಜ್ಜಬಹುದು, ಹಸ್ತಗಳಿಂದ ಸೊಂಟವನ್ನು ಉಜ್ಜಬಹುದು. 5 ಬೆರಳುಗಳು ಕೂಡಿರಬೇಕು. ನಾನು ಎಂಬ ಸಂವೇದನೆ ಮಾತ್ರ ಅನುಭವ ಮಾಡಿ. ಇಲ್ಲಿ ನಾನು, ನನ್ನ ಸಂವೇದನವೇ ನಾನು, ನಾನೇ ಸಂವೇದನೆ, ಆ ಶುದ್ಧಾತ್ಮ ಜೀವಾತ್ಮ. ಇಲ್ಲಾರ ಬೇರೆಯವರ ಪ್ರವೇಶವಿಲ್ಲ. ಯಾವ ಸಂಬಂಧವೂ ನನ್ನ ಜೊತೆಗಿಲ್ಲ, ನನ್ನ ಸಂಬಂಧವೂ ಯಾರ ಜೊತೆಗಿಲ್ಲ. ನಾಸ್ತಿ ಸರ್ವೋಪಿ ಸಂಬಂಧ. ನಾನು ಪರಮಾತ್ಮ ಸ್ವರೂಪಿ, ಓಂಕಾರ ಸ್ವರೂಪನಾಗಿದ್ದೇನೆ. ನಾನೇ ಗುರು, ನಾನೇ ದೇವರು, ನಾನೇ ಶಾಸ್ತ್ರ, ನಾನೇ ಧರ್ಮ, ನಾನೇ ಲೋಕ, ನಾನೇ ಚೈತನ್ಯ ಲೋಕ, ನಾನೇ ಅನುಸ್ವರೂಪ, ನಾನೇ ಸ್ಕಂದ ಸ್ವರೂಪ, ನಾನೇ ಚಿಕ್ಕ ರೂಪ, ನಾನೇ ವಿರಾಟ ಸ್ವರೂಪ. ಈಗ ಒಂದು ಕೈಯನ್ನು ಎತ್ತಿ ಅದರ 5 ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿಡಿ. ಇನ್ನೊಂದು ಹಸ್ತವನ್ನು ನಿಮಗೆಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ನೆತ್ತಿ ಮೇಲಿಟ್ಕೊಳ್ಳಿ ಅಥವಾ ಮಂಡಿಗಾಲ ಮೇಲಿಡಿ, ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. 5 ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿ ವಿಂಧ್ಯ ಕಮಲದ ಮೇಲೆ ಮನಸ್ಸಿಡಬೇಕು. ವಿಂಧ್ಯ ಕಮಲ, ಶಾಂತಿ ಶಾಂತಿ ಅನುಭವ ಮಾಡಿ. ವಿಂಧ್ಯ ಕಮಲದಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಆಗ್ತಾಯಿದೆ. ಅದು ಹೆಣದಲ್ಲಿ ಶವದಲ್ಲಿ ಇರುವುದಿಲ್ಲ. ಹಾಗಾಗಿ ಆ ಬಡಿತ ಮಿಡಿತ ಏನೊಂದು ಸಂವೇದನ ಮಾತ್ರ ಇದೆ, ಕೇವಲ ಸಂವೇದನ. ಅದೇ ಶುದ್ಧಾತ್ಮ, ಅದೇ ಪರಮಾತ್ಮ, ಅದೇ ನಿರಂಜನ, ಅದೇ ನಿರಾಕಾರ ಸಿದ್ಧ ಪರಮೇಷ್ಠಿ ಪರಮಾತ್ಮ, ಅದೇ ಆತ್ಮ. ಈ ಅಸ್ತಿತ್ವ ಸ್ವರೂಪ ಆತ್ಮನೇ ನಾನು. ಮನಸ್ಸು ರೂಪದ ಆತ್ಮ ನಾನಲ್ಲ. ಈ ಮನಸ್ಸು ರಾಗದ್ವೇಷಗಳನ್ನು ಮಾಡಿ ತಾನೂ ಸಂಸಾರದಲ್ಲಿ ಬಂದು ಹುಟ್ಟಿ ಅನಂತ ದುಃಖವನ್ನು ಅನುಭವಿಸ್ತಾ ಇದೆ. ಅದರ ಜೊತೆಗೆ ತನ್ನ ಆತ್ಮ ದ್ರವ್ಯ ಏನೊಂದು ಅಸಂಖ್ಯಾತ ಪ್ರದೇಶ ಪಾದದಿಂದ ನೆತ್ತಿವರೆಗಿದೆ, ಆ ಶುದ್ಧಾತ್ಮನನ್ನೂ ಕೂಡ ಸಂಸಾರದಲ್ಲಿ ಎಳೆದುಕೊಂಡು ಬಂದಿದೆ. ಹಾಗಾಗಿ ನಾನು ಅಸ್ತಿತ್ವ ಪಾದದಿಂದ ನೆತ್ತಿವರೆಗೆ ಅಸ್ತಿತ್ವ ಸ್ವರೂಪ ಆತ್ಮ ಆಗಿದ್ದೇನೆ. ಮನಸ್ಸು ರೂಪದ ಆತ್ಮ ಅಲ್ಲ, ಮಾಯಾರೂಪದ ಆತ್ಮ ಅಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ವಿಕಾರಗಳನ್ನು ಮಾಡುವ, ಸಂಸಾರಿಕ ಕ್ರಿಯೆಗಳನ್ನು ಮಾಡುವ
ಶುಭ ಅಶುಭ ಭಾವನೆಗಳನ್ನು ಮಾಡುವ ಮನಸ್ಸು ರೂಪದ ಆತ್ಮ ಅಲ್ಲ ನಾನು ಪ್ರದೇಶ ಅಸ್ತಿತ್ವ ರೂಪದ ಆತ್ಮ. ಪಾದದಿಂದ ನೆತ್ತಿವರೆಗೆ ವಿಂಧ್ಯ ಕಮಲದಲ್ಲಿ ನೋಡಿ ವಿಶೇಷವಾದ ಬಡಿತ ಮಿಡಿತ. ವಿಂಧ್ಯ ಕಮಲದಲ್ಲಿ ಮನಸ್ಸಿಟ್ಟರೆ ಬೇಗ ಅಧ್ಯಾತ್ಮ ಸಿದ್ಧಿ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ, ಆತ್ಮನ ಸಮಾಧಿ, ಆತ್ಮನ ನಿರ್ವಿಕಲ್ಪ ಅನುಭೂತಿ ಶೀಘ್ರವಾಗಿ ಆಗತ್ತೆ. ಅದಕ್ಕೆ ದಿನನಿತ್ಯ ಹುಬ್ಬುಗಳ ಮಧ್ಯದಲ್ಲಿ ವಿಶೇಷ ಮನಸ್ಸನ್ನು ವಿಶೇಷವಾಗಿ ಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಕೈಯನ್ನು ಎತ್ತಿ ಮಂಡಿಗಾಲ ಮೇಲಿಡಿ. ಈಗ ಮುಖಕಮಲದ ಮೇಲೆ ಎರಡೂ ಹಸ್ತವನ್ನಿಟ್ಟು ಉಜ್ಜಿ, ಒಂದು ಹಸ್ತವನ್ನು ಮೊದಲಿಟ್ಟು ಆಮೇಲೆ ಇನ್ನೊಂದು ಹಸ್ತವನ್ನಿಟ್ಟು ನಿಮ್ಮ ಕಿವಿಗಳನ್ನು ಉಜ್ಜಿ, ಕಣ್ಣು, ಹುಬ್ಬುಗಳು, ಕಿವಿ, ಮೂಗು, ಕೆನ್ನೆ, ಗದ್ದ, ಕಣ್ಣು ರೆಪ್ಪೆಗಳು, ಗುಡ್ಡೆಗಳು ಚೆನ್ನಾಗಿ 20 ಸೆಕೆಂಡ್ಗಳವರೆಗೆ ಉಜ್ಜುತ್ತಾ ಇರಿ. ಪ್ರೀತಿಯಿಂದ ಉಜ್ಜಿ. ನಾವು ನಮ್ಮ ಸಂವೇದನದ ಆನಂದ ತಗೋಬೇಕು, ನಮ್ಮ ಸ್ಪರ್ಶದ ಆನಂದ ನಾವೇ ತಗೋಬೇಕು. ನಾವು ಅನಾದಿ ಕಾಲದಿಂದ ಬೇರೆಯವರ ಸ್ಪರ್ಶದ ಸುಖವನ್ನು ಅನುಭವಿಸಿದ್ದೇವೆ. ಈಗ ನಾವು ನಮ್ಮ ಸ್ಪರ್ಶದ ಸುಖವನ್ನು ಅನುಭವಿಸೋಣ. ಇದು ನನ್ನ ಆತ್ಮನ ಸಂವೇದನೆ, ನನ್ನ ಸಂವೇದನೆ, ನನ್ನೊಳಗೆ ನನ್ನಿಂದ ನನಗಾಗಿ, ನನ್ನೊಳಗೆ ನನಗಾಗಿ ನನ್ನಲ್ಲಿ ನನ್ನ ಸಂವೇದನೆ ಆಗ್ತಾಯಿದೆ. ಈಗ ನಿಮ್ಮ ಹಾಗೆ ಉಜ್ತಾ ನಿಮ್ಮ ಅಂಗೈ ಮಧ್ಯಭಾಗವನ್ನು ಕಣ್ರೆಪ್ಪೆಗಳ ಮೇಲಿಡಿ. ನಿಮ್ಮ ಕೈ ಬೆರಳುಗಳು ತಲೆಯ ಮೇಲೆ ಹೋಗಿರಬೇಕು, ಹಣೆಯ ಮೇಲೆ. ಹೊರಗಡೆ ಬೆಳಕು ಒಳಗಡೆ ಕಾಣಿಸಬಾರದು. ಮೂಗಿನ ಅಕ್ಕಪಕ್ಕ, ಮೂಗಿಗೆ ಉಸಿರಾಟಕ್ಕೆ ತೊಂದರೆ ಕೊಡಬೇಡಿ. ಅಂಗೈ ಸೆಂಟರ್ ಪಾಯಿಂಟ್ ನಿಮ್ಮ ಕಣ್ಣುಗಳ ಮೇಲಿರಬೇಕು, ರೆಪ್ಪೆಗಳ ಮೇಲೆ. ರೆಪ್ಪೆಗೆ ಟಚ್ ಆಗಬಾರ್ದು. ನಿಧಾನಕ್ಕೆ ಕಣ್ತೆಗಿರಿ. ಕಣ್ತೆಗೆದು ಸುಮ್ಮನೆ ಕೂತ್ಕೊಳ್ಳಿ. ಏನನ್ನೂ ನೋಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸನ್ನು ಓಡಾಡಿಸಿ ಸ್ಕ್ಯಾನ್ ಮಾಡಿ. ನಿಮ್ಮ ಶರೀರವನ್ನು ಮನಸ್ಸಿನ ಮೂಲಕ ಸ್ಕ್ಯಾನ್ ಮಾಡಿ. ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಮನಸ್ಸನ್ನು ಶರೀರದಲ್ಲಿ ಓಡಾಡಿಸಿದಾಗ ಅಲ್ಲಿ ವಾಯು ಸರಿಯಾಗಿ ಓಡಾಡ್ತದೆ. ವಾಯು ಸರಿಯಾಗಿ ಓಡಾಡಿದಾಗ ರಕ್ತ ಸರಿಯಾಗಿ ಓಡಾಡ್ತದೆ. ರಕ್ತ ಸರಿಯಾಗಿ ಓಡಾಡಿದಾಗ ಯಾವ ಸಮಸ್ಯೆ ರೋಗಗಳು ಇರುವುದಿಲ್ಲ. ರಕ್ತ ಓಡಾಡಬೇಕಾದ್ರೆ ವಾಯು ಬೇಕು. ವಾಯು ಓಡಾಡಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ಪಾದದಿಂದ ನೆತ್ತಿವರೆಗೆ 24 hours ಓಡಾಡ್ತಾ ಇರಬೇಕು. ಇದೇ ಆತ್ಮನ ಸಂವೇದನೆ ಮಾಡುವ ಪದ್ಧತಿ. ಮನಸ್ಸು ಒಳಗಡೆ ಓಡಾಡ್ತಾ ಇರಬೇಕು. ಬೆಳಗಿನಿಂದ ರಾತ್ರಿ ಎಲ್ಲ ಕೆಲಸ ಮಾಡುವಾಗ. ಮತ್ತೆ ಕಣ್ಣುಗಳನ್ನು ಮುಚ್ಚಿಬಿಟ್ಟು ಒಂದು ಅಂಗೈಯನ್ನು ಮೊದಲು ಎತ್ತಿ ಮಂಡಿಗಾಲು ಪಾದದ ಮೇಲಿಡಿ. ಇನ್ನೊಂದು ಕೈಯನ್ನೆತ್ತಿ ಮಂಡಿಗಾಲ್ ಅಥವಾ ಪಾದದ ಮೇಲಿಡಿ. ಕೈ ಬೆರಳು ಕೂಡಿರಬೇಕು. ನಿಮ್ಮ ಊರ್ಜಾಶಕ್ತಿ ವೇಸ್ಟ್ ಆಗಬಾರ್ದು. ನಿಮ್ಮ ಊರ್ಜಾಶಕ್ತಿ ನಿಮ್ಮೊಳಗೆ ವಿಲೀನವಾಗಬೇಕು, ಸಮಾವೇಶ ಆಗಬೇಕು. ಈಗ ನಿಧಾನಕ್ಕೆ ಕಣ್ತೆಗೆದು 1 ಸೆಕೆಂಡ್ ವಿಚಾರ ಮಾಡಿ. 1 ಸೆಕೆಂಡ್ ನೋಡಿ. ನಾನು ಇಷ್ಟೊತ್ತು ಧ್ಯಾನಾಭ್ಯಾಸ ಮಾಡಿದೆ. ಯಾವ ರಕ್ತ, ಮೂಳೆ, ಮಾಂಸದ ಕೈಕಾಲುಗಳು ಕಾಣಿಸಲಿಲ್ಲ. ಯಾವ ಹೆಂಡರು, ಗಂಡ, ಮಕ್ಕಳು, ಹಣ, ಸಂಪತ್ತಿ, ಅಧಿಕಾರ, ಕೀರ್ತಿ, ಯಶಸ್ಸು ಯಾವುದು ನನಗೆ ಅನುಭವ ಆಗಲಿಲ್ಲ.
ಯಾವ ಧರ್ಮ ಜಾತಿ ಮತ ಯಾವ ದೇವಶಾಸ್ತ್ರ ಗುರುಗಳು ನನಗೆ ಅನುಭವ ಆಗಲಿಲ್ಲ. ನಾನು ನನಗೆ ಅನುಭವ ಆದೆ. ನಾನು ನನ್ನ ಅನುಭವದಲ್ಲಿದ್ದೆ. ಯಾವ ವಿಕಾರಗಳು ಮನೋವಿಕಾರಗಳು ಬರಲಿಲ್ಲ. ಇದೇ ಮನೋವಿಕಾರಗಳನ್ನು ವಿಕಲ್ಪಗಳನ್ನು ತಡೆಯುವ ಪದ್ಧತಿ. ಇದನ್ನೇ ಜೈನ ಧರ್ಮದಲ್ಲಿ ಸಂವರ ತತ್ವ ಅಂತ ಹೇಳ್ತಾರೆ. ಅಂದರೆ ವಿಕಾರಗಳನ್ನು ತಡೆಯುವುದು. ನಿಮ್ಮ ಮನಸ್ಸು, ನಿಮ್ಮ ಬಹಿರಂಗ ಜಡ ಶರೀರ ಮತ್ತು ಬಹಿರಂಗ ಜಡ ಶರೀರದೊಳಗೆ ನಾನೆಂಬ ಅನುಭೂತಿ ಜ್ಞಾನ ಶರೀರ, ಸಂವೇದನ ರೂಪ ಆಭ್ಯಂತರ ಶರೀರ ಎಲ್ಲವೂ ಹಗುರಾಯ್ತು ನೋಡಿ. ಇದೇ ಸ್ವಲ್ಪ ನೀವು ಕರ್ಮಗಳನ್ನು ಕ್ಷಯ ಮಾಡಿದಾಗ, ಪುಣ್ಯ ಪಾಪ ಕರ್ಮಗಳನ್ನು ಸ್ವಲ್ಪ ಕ್ಷಯ ಮಾಡಿದಿರಿ. ಆದ್ದರಿಂದ ನಿಮ್ಮ ಜಡ ಮನಸ್ಸು, ನಿಮ್ಮ ಜಡ ಶರೀರ ಮತ್ತು ಒಳಗಡೆ ಚೈತನ್ಯ ಶರೀರ ಎಲ್ಲವೂ ಹಗುರವಾಯಿತು, ರಿಲ್ಯಾಕ್ಸ್ ಆಯಿತು. ಇದೇ ಜೈನ ಧರ್ಮದ ಪ್ರಕಾರ ನಿರ್ಜರ ತತ್ವ. ನಿರ್ಜರ ತತ್ವ ಅಂದರೆ ಸ್ವಲ್ಪ ಸ್ವಲ್ಪ ಪೂರ್ವಜನ್ಮದ ಕಟ್ಟಿಕೊಂಡಿರುವ ಸ್ವಲ್ಪ ಸ್ವಲ್ಪ ಕರ್ಮಗಳನ್ನು ನಷ್ಟ ಮಾಡ್ತಾ ಹೋಗೋದು. ಈಗ ನೀವು ಪಾದದಿಂದ ನೆತ್ತಿವರೆಗೆ ಮನಸ್ಸನ್ನಿಟ್ಟಿದ್ರಿ. ಆತ್ಮ ಪ್ರದೇಶ, ಆತ್ಮನ ಅಸ್ತಿತ್ವದ ಮೇಲೆ ಮನಸ್ಸಿಟ್ಟಿದ್ರಿ. ಇದು ಆತ್ಮನ ಅಸಲು ಧ್ಯಾನಾಭ್ಯಾಸ ಮಾಡಿದ್ರಿ. ಆತ್ಮನ ಶಾಂತಿ ಸುಖ ಅನುಭೂತಿಯಲ್ಲಿ ಮುಳುಗಿದ್ರಿ. ಇದೇ ಮೋಕ್ಷ ತತ್ವ. ಆತ್ಮನ ಸಾನ್ನಿಧ್ಯ, ಆತ್ಮನ ಸನ್ಮುಖವಿರುವುದೇ ಮೋಕ್ಷ. ಆಮೇಲೆ ಕ್ಷೇತ್ರ ಮೋಕ್ಷ ಮೇಲುಗಡೆ ಬೇರೆ. ಈ ರೀತಿ ಜೈನ ಧರ್ಮದ ಪ್ರಕಾರ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಅರಿವು, ಇದೇ ಜೀವಾತ್ಮ. ಎಲ್ಲ ಧರ್ಮಗಳಲ್ಲೂ ಇದನ್ನೇ ಹೇಳಿದ್ದಾರೆ. ಜ್ಞಾನವನ್ನೇ ಜೀವ ಅಂತ ಹೇಳಿದ್ದಾರೆ. ಜ್ಞಾನರಹಿತ ವಸ್ತು ಜಡವಸ್ತು, ಅದು ಜೀವ ಅಲ್ಲ, ಅದು ಅಜೀವ ಪದಾರ್ಥ. ನಾನು ಜೀವ ಪದಾರ್ಥ, ಶರೀರ ಅಜೀವ ಪದಾರ್ಥ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ಸರ್ವಜ್ಞ ಪರಮಾತ್ಮರು, ಸಮ್ಯಕ್ ದೃಷ್ಟಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿ ಸಾಧು ಸಂತರು, ಶ್ರಾವಕ ಗೃಹಸ್ಥ ಧರ್ಮಾತ್ಮರು ಹೇಳಿದ್ದಾರೆ. ಧ್ಯಾನ ಗುರುಗಳು ಹೇಳಿದ್ದಾರೆ. ಯೋಗ ಗುರುಗಳು ಹೇಳಿದ್ದಾರೆ. ಆತ್ಮಯೋಗ ಗುರುಗಳು ಹೇಳಿದ್ದಾರೆ. ಆತ್ಮಧ್ಯಾನಿ ಗುರುಗಳು ಹೇಳಿದ್ದಾರೆ. ಅವರಿಗೆಲ್ಲ ಕೈ ಮುಗಿದು ಅನಂತ ಕೋಟಿ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಾನು ನನ್ನ ಆತ್ಮನಿಗೆ, ನಾನು ನನ್ನ ನಿಜ ಪರಮಾತ್ಮನಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನಾನು ಇವತ್ತಿನ ಅಂತರ್ಮುಖ ಧ್ಯಾನ ಅಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ತಾವೆಲ್ಲರೂ ಅಂತರ್ಮುಖ ಅಭ್ಯಾಸ ಮಾಡಿದ್ದೀರಿ. ತಮಗೆಲ್ಲರಿಗೂ ಅಭಿನಂದನೆ.